ಮಾತಾಡಿ ಅಶೋಕ್ ಗೌಡ್ರೆ, ನನ್ನ ಪಾಯಿಂಟ್ ಬಹಳ ಸರಳವಾಗಿದೆ. ನಿಮ್ಗೆ ಕೇಳ್ಬಿಟ್ಟು ನಾನು ಸಂಕೇತ ಅವ್ರು ಮಾತಾಡ್ಸ್ಬಿಡ್ತೀನಿ. ನಾನೇನು ಕೇಳಿದೆ, ಗಾಂಧೀಜಿ ಹೆಸರು ನಿಮಗೇನು ತೊಂದರೆ ಮಾಡ್ತಿರ್ಲಿಲ್ಲ. ಆ ಯೋಜನೆಯಲ್ಲಿ ಯಾರ್ದಾದ್ರೂ ಸಮಸ್ಯೆ ಇತ್ತಾ, ಆ ಕರೆಕ್ಷನ್ ನೀವು ಮಾಡ್ಬೋದು, ರಾಜ್ಯನೂ ಮಾಡ್ಬೋದು, ಎಲ್ಲರೂ ಸೇರ್ಕೊಂಡು ಆ ಯೋಜನೆ ಇದು ಮಾಡಿ. ಗಾಂಧೀಜಿಯ ಮನಸ್ಸಲ್ಲಿ ರಾಮ ಇದ್ದ ಅಂತ ಗಾಂಧೀಜಿ ಹೆಸರು ತೆಗೆದಾಕಕ್ಕೆ ಒಂದು ನೆಪ ಮಾಡಬಾರ್ದು. ಈಗ ಎಷ್ಟೊಂದು ಇದರಲ್ಲಿ ಏನೇನೋ ಇದೆ, ಇಂಟರಪ್ಟ್ ಮಾಡ್ಬಿಡ್ತೀರಿ ನೀವು. ನಿಮ್ಮ ವಾದ ಬಿದ್ದೋ ಕಡೆ ಇಂಟರಪ್ಟ್ ಮಾಡ್ಬಿಡ್ತೀರಿ. ರಾಮರಾಜ್ಯ ಅಂತ ಹೇಳ್ಬಿಟ್ರಿ, ಒಂದು ತೋರಿಸ್ಬಿಡಿ, 2 ಹಳ್ಳಿ ತೋರಿಸ್ಬಿಡಿ. ನೀವು ನಾವು ರಾಮರಾಜ್ಯ ಮಾಡಿಬಿಟ್ಟಿದ್ದೀವಿ. ನಾಮಕರಣ ಮಾಡಿದ್ರೆ ರಾಮರಾಜ್ಯ ಆಗಲ್ಲ ಅಶೋಕ್ ಗೌಡ್ರೆ. ನಾಮಕರಣ ಮಾಡೋದ್ರಿಂದ ರಾಮರಾಜ್ಯ ಆಗಲ್ಲ. 2 ಉದಾಹರಣೆ ಕೇಳಿದಿರಲ್ಲ, ನಾಮಕರಣ ರಾಮರಾಜ್ಯ ಆಗ್ಬಿಡಲ್ಲ. ನಾನು ಕಣ್ಣಾರೆ ಕಂಡಿರೋದು ರಮಕ, ನಾನು ಉದಾಹರಣೆ ಕೊಡ್ತೀನಿ. ಸಂಕೇತ್ ಸರ್ ಇಲ್ಲೇನಂದ್ರೆ, ಈ ಒಂದು ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸರ್ಕಾರ ರೆಡಿ ಮಾಡಿಕೊಟ್ಟಂಥ ಭಾಷಣವನ್ನು ಓದಬಾರ್ದು. 176ನೇ ವಿಧಿ ಹೀಗೆ ಹೇಳುತ್ತೆ ಹಾಗೆ ಹೇಳುತ್ತೆ ಅಂತೆಲ್ಲ ಇದೆಯಲ್ಲ, ರಾಜ್ಯಪಾಲರ ವಿವೇಚನೆನಾ ಇದು, ಅಥವಾ ಸಂವಿಧಾನಾತ್ಮಕ ಅವ್ರ ಕರ್ತವ್ಯ ಆಗಿತ್ತಾ ಇದು ಓದಬೇಕಾದದ್ದು ಅಂತ? ನೋಡಿ, ರಾಜ್ಯದ ವಿಧಾನಸಭೆಗೆ ಸಂಬಂಧಪಟ್ಟಂಗೆ ಒಂದು ಚುನಾಯಿತ ಸರ್ಕಾರ ಅನ್ನೋದು ಏನಿದೆ, ಅದು 7 ಕೋಟಿ ಈ ರಾಜ್ಯದ ಪ್ರಜೆಗಳ ಪ್ರತಿನಿಧಿಯಾಗಿ ಒಂದು ಸರ್ಕಾರ ರಚನೆ ಆಗಿರುತ್ತದೆ. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನಿರ್ತಾರೆ, ದೇ ರಿಪ್ರೆಸೆಂಟ್ ದ ಗವರ್ಮೆಂಟ್. ಅವರು ಸರ್ಕಾರವನ್ನು ಪ್ರತಿನಿಧಿಸ್ತಾರೆ. ಅವರ ಏಡ್ ಅಂಡ್ ಅಡ್ವೈಸ್ ಮೇಲೆ ಗವರ್ನರ್ ಆಕ್ಟ್ ಮಾಡಬೇಕಾಗತ್ತೆ. ಗವರ್ನರ್ ಈಸ್ ಇಂಡೈರೆಕ್ಟ್ಲಿ ರಿಪ್ರೆಸೆಂಟಿಂಗ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ರಿಪ್ರೆಸೆಂಟಿಂಗ್ ದ ಗವರ್ಮೆಂಟ್. ದ ಗವರ್ಮೆಂಟ್ ಈಸ್ ರಿಪ್ರೆಸೆಂಟಿಂಗ್ the 7 crore voters of the state of Karnataka. Idu principle idu. When the government says something, ಸರ್ಕಾರ ಏನಾದರೂ ಹೇಳ್ತಾ ಇದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮುಖಾಂತರ ಅಂತಂದ್ರೆ, ಇದು ಕೇವಲ ಒಂದು ಸರ್ಕಾರ ಹೇಳ್ತಾ ಇದೆ ಅಂತ ಅದನ್ನ ಬಿಂಬಿಸಬಾರದು. ಅದು ಸರ್ಕಾರ ಅನ್ನೋಕ್ಕಿಂತ 7 ಕೋಟಿ ಜನರ ಆಶೋತ್ತರಗಳಿಗೆ ಸರ್ಕಾರ ಸ್ಪಂದಿಸಿ ಅದರ ವಿಚಾರಗಳನ್ನ 7 ಕೋಟಿ ಜನರ ಪ್ರತಿನಿಧಿಯಾಗಿ ಮಂಡಿಸ್ತಾ ಇರ್ತದೆ ಅಂತ ಅದು ಭಾವನೆ. ಅದೇ ರೀತಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದರಲ್ಲಿ ಏನಾದ್ರು ಅಡ್ವೈಸ್ ಮಾಡಿದ್ರು, ರೆಕಮೆಂಡೇಶನ್ ಮಾಡಿದ್ರು, ಅಥವಾ ಅದು ಏನಾದ್ರು ಪಾಲಿಸಿ ಡಿಸಿಷನ್ ಏನಾದ್ರು ತಗೊಂಡ್ರು ಅಂತಂದ್ರೆ, ಅದು ಗವರ್ನರ್ ಹೋಯ್ತು ಅಂತಂದ್ರೆ, ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಾತ್ರ ಅಂತಲ್ಲ, 7 ಕೋಟಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಸರ್ಕಾರ ನೀಡಿರುವಂತಹ ಮನವಿ ಅಥವಾ ಸರ್ಕಾರ ನೀಡಿರುವಂತಹ ಮಾಹಿತಿ ಅಂತ ಅದನ್ನ ಬಿಂಬಿಸಬೇಕು ಅಂತ ಅದರಲ್ಲಿ ಸಾಕಷ್ಟು ಇಂಟರ್ಪ್ರಿಟೇಷನ್ಗಳಿದಾವೆ. ಈಗ ಈ ಕೇಂದ್ರ ಸರ್ಕಾರದ ಪ್ರತಿನಿಧಿ ಆಗೋದಿಲ್ಲ ಇವರು, ಗವರ್ನರ್ ಅವರು, ಇನ್ಸೋಫಾರ್ ಅಸ್ ದ ಸ್ಟೇಟ್ ಲೆಜಿಸ್ಲೇಚರ್ ಇಸ್ ಕನ್ಸರ್ನ್. ಅದರಲ್ಲಿ ಕಾನೂನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದ ಗವರ್ನರ್ ಈಸ್ ರಿಕ್ವೈರ್ಡ್ ಟು ಆಕ್ಟ್ ಇನ್ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಅಡ್ವೈಸ್ ಮಾಡ್ತಾರೆ, ಯಾವ ರೀತಿ ಅಸಿಸ್ಟ್ ಮಾಡ್ತಾರೆ, ಆ ರೀತಿ ಅವರು ಮುಂದುವರಿಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಚಾರಗಳನ್ನ ಅವರು ಒಪ್ಪದೇ ಇದ್ದಲ್ಲಿ, ಅಂದ್ರೆ ಇನ್ಸೋಫಾರ್ ಆಸ್ ಬಿಲ್ಸ್ ಆರ್ ಎನಿ ಎನಾಕ್ಟ್ಮೆಂಟ್ಸ್ ಆರ್ ಕನ್ಸರ್ನ್, ಲಾ ಮೇಕಿಂಗ್ ಅಥಾರಿಟಿ ಇರುತ್ತೆ. ಕೆಲವೊಂದು ಕಾನೂನು ರಚನೆ ಮಾಡಬೇಕಾದಾಗ ಅವ್ರು ಹೇಳಿರುವಂತ ವಿಚಾರಗಳನ್ನ ಇವ್ರು ಒಪ್ಪದೇ ಇದ್ದಲ್ಲಿ ಅದನ್ನ ಮರಳಿಸಬಹುದು. ಮರಳಿಸಿದ ನಂತರ ಮತ್ತೊಮ್ಮೆ ಬಿಲ್ ಪಾಸ್ ಆಗಿ ಬಂತು ಅಂತಂದ್ರೆ ಅದನ್ನ ರುಜು ಮಾಡ್ಲೇಬೇಕಾಗ್ತದೆ. ಇದು ಒಂದು ವಿಚಾರ. ಈ ತಮಿಳುನಾಡು ಕೇಸ್ ನಲ್ಲಿ ಏನಾಗಿದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗ ಇನ್ಸೋಫಾರ್ ಆಸ್ ಜಾಯಿಂಟ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್ ಆರ್ ಕನ್ಸರ್ನ್, ಈ ಯಾವುದೇ ಚುನಾಯಿತ ಸರ್ಕಾರ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಥವಾ ಪಾರ್ಲಿಮೆಂಟ್ ನಲ್ಲಿ ವರ್ಷದ ಮೊದಲನೆಯ ಈ ಜಾಯಿಂಟ್ ಸೆಷನ್ ಅನ್ನ ಅವರು ಗವರ್ನರ್ ಆಗಿರಬಹುದು ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರಬಹುದು ಅಡ್ರೆಸ್ ಮಾಡ್ಬೇಕು ಅಂತ ಇದು ವಾಡಿಕೆ ಅಷ್ಟೇ ಅಲ್ಲ, 176 ಕೆಳಗಡೆ ಬಂದಿರುವಂತದ್ದು ಇನ್ಸೋಫಾರ್ ಆಸ್ ಸ್ಟೇಟ್ ಲೆಜಿಸ್ಲೇಚರ್ ಇಸ್ ಕನ್ಸರ್ನ್. ಈಗ 176 ನಲ್ಲಿ ಆ ರೀತಿ ಏನ್ ಹೇಳ್ತಾರೆ, ನಾವು ಬರೀ 176 ಮಾತ್ರ ಇಂಟರ್ಪ್ರಿಟ್ ಮಾಡಬಾರ್ದು. ಇದರಲ್ಲಿ there are other provisions also which we are required to interpret. ನೀವು ಆ ಪ್ರೊವಿಷನ್ ಗಳನ್ನ ಎಲ್ಲಾ ನೋಡ್ತಾ ಹೋದ್ರೆ, ಅಂದ್ರೆ 176 ಕ್ಕಿಂತ ಮುಂಚೆ 163 ದಲ್ಲಿ ಗವರ್ನರ್ ಈಸ್ ರಿಕ್ವೈರ್ಡ್ ಟು ಆಕ್ಟ್ ಇನ್ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನಿರುತ್ತೆ, ಅದನ್ನ ಮತ್ತು 176 ನ ಎರಡನ್ನು ಕೂಡಿ, ಅಂದ್ರೆ 167 ಮತ್ತು 163 ಮತ್ತು 176 1 2 ಇವನ್ ಎರಡನ್ನು ಕೂಡ ನೋಡಿ ಒಟ್ಟಾಗಿ ಓದಿದಾಗ ಸಂವಿಧಾನ ಹೇಳೋದು ಏನಂದ್ರೆ, ರಾಜ್ಯ ಸರ್ಕಾರ ಅಂತಂದ್ರೆ 7 ಕೋಟಿ ಜನರದ ಒಂದು ಮುಖವಾಣಿ, ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಅವರ ವಿಚಾರಗಳನ್ನ ಸದನದಲ್ಲಿ ಗವರ್ನರ್ ಮುಖಾಂತರ ಹೇಳಿಸ್ತಾರೆ. ಗವರ್ನರ್ ಇಸ್ ಓನ್ಲಿ ಎ ಮೌತ್ ಪೀಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಗವರ್ನರ್ ಇಸ್ ನಾಟ್ ಇಂಡಿಪೆಂಡೆಂಟ್ ಅಂತ ಇದು ಒಂದನೇ ಭಾವನೆ. ಎರಡನೇ ಭಾವನೆ, ಗವರ್ನರ್ಗೆ ಸೆಷನ್ ನಲ್ಲಿ
ಅದು ಬಿಲ್ ಪಾಸ್ ಮಾಡೋದ್ರಲ್ಲಿ ಅವ್ರಿಗೆ ಡಿಸ್ಕ್ರಿಷನರಿ ಪವರ್ ಇರುತ್ತೆ, ಅಥವಾ ಸಿಗ್ನೇಚರ್ ಮಾಡಬಹುದು, ಮಾಡದೇ ಇರಬಹುದು, ವಾಪಸ್ ಕಳಿಸಬಹುದು, ವಾಪಸ್ ಕಳಿಸದೆ ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೋಬಹುದು. ಪೆಂಡಿಂಗ್ ಅನ್ರೀಸನೇಬಲ್ ಪೀರಿಯಡ್ ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಮಿಳುನಾಡು ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಾಗಿದೆ, ಅದು ವಿಚಾರ ಬೇರೆ. ಬಟ್ ಇದರಲ್ಲಿ ವೆನ್ ಇಟ್ ಇಸ್ ಅಡ್ರೆಸ್ಸಿಂಗ್, ನಾನು ಹೇಳ್ತಾ ಇರೋದು ಬರೀ ಅಡ್ರೆಸ್ಸಿಂಗ್ ದ ಜಾಯಿಂಟ್ ಸೆಷನ್ಸ್ ಆಫ್ ದಿ ಪಾರ್ಲಿಮೆಂಟ್ ಅಂದಾಗ, ದಿಸ್ ಇಸ್ ಪ್ಯೂರ್ಲಿ ಎ ಮಿನಿಸ್ಟೇರಿಯಲ್ ಆಕ್ಟ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಿನಿಸ್ಟೇರಿಯಲ್ ಆಕ್ಟ್, ಅದು ಅದರ ಬರ್ಕೊಟ್ಟು ಬಂದಿರುವಂತದನ್ನ ಅವರು ಗವರ್ನರ್ ಮುಖಾಂತರ ಹೇಳಿಸ್ತಾ ಇರುವಂತದ್ದು ಅಂದಾಗ, ಗವರ್ನರ್ಗೆ ಸ್ಪೆಷಲ್ ಪವರ್ ಎಕ್ಸರ್ಸೈಸ್ ಮಾಡುವಂತ ಪ್ರಮೇಯ ಅದರಲ್ಲಿ ಇಲ್ಲ. ಇದು ಮೊದಲನೇದ್ದು. ಇನ್ನೊಂದು, ಗವರ್ನರ್ ಇಸ್ ನಾಟ್ ಎಕ್ಸರ್ಸೈಸಿಂಗ್ ಇಸ್ ಸ್ಪೆಷಲ್ ಪವರ್ ಆಸ್ ಎ ಗವರ್ನರ್. ಹಿ ಇಸ್ ರಿಪ್ರೆಸೆಂಟೇಟಿವ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ಎಕ್ಸಿಕ್ಯೂಟಿಂಗ್ ದ ಡ್ಯೂಟಿ ವಿಚ್ ಈಸ್ ಇನ್ ಪವರ್ ಎಂಟ್ರಸ್ಟೆಡ್ ಅಂಡರ್ 176 ಸಬ್ ಆರ್ಟಿಕಲ್ 1 and 2. ಹಾಗಿದ್ದಾಗ ಗವರ್ನರ್ಸ್ ಇಂಡಿಪೆಂಡೆಂಟ್ ಅಥಾರಿಟಿ ಅಥವಾ ಇಂಡಿಪೆಂಡೆಂಟ್ ಪವರ್ ಅನ್ನ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಿಪ್ರೆಸೆಂಟೇಟಿವ್ ಅನ್ನೋ ಪವರ್ ಅನ್ನ, ಎರಡನ್ನೂ ಕೂಡ ವಿಭಿನ್ನವಾಗಿ ನೋಡ್ಬೇಕಾಗ್ತದೆ. ಸದ್ಯದ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಗವರ್ನರ್ ಡು ನಾಟ್ ಹ್ಯಾವ್ ಎನಿ ಇಂಡಿಪೆಂಡೆಂಟ್ ಅಥಾರಿಟಿ ಟು ರೆಫ್ಯೂಸ್ ಟು ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ಸೋ ಫಾರ್ ಆಸ್ ಅಡ್ರೆಸ್ಸಿಂಗ್ ದ ಸ್ಟೇಟ್ ಲೆಜಿಸ್ಲೇಚರ್ ಅನ್ನೋದು ನಂದು ಸ್ಪಷ್ಟ ಅಭಿಪ್ರಾಯ. ಓಕೆ, ನಾನು ಮತ್ತಷ್ಟು ಮಾತಾಡಿಸ್ತೀನಿ, ಒಂದು ಬ್ರೇಕ್.